ಹಾಯ್, ನಮಸ್ತೆ. ನಾನು ರಿಟೈರ್ಡ್ ಹೆಡ್ ಮಿಸ್ಟ್ರೆಸ್ಸು. ನಿಮಗೆಲ್ಲರಿಗೂ ಒಂದು ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ಹೇಳುವಂಥ ಕತೆ ಒಂದು ಪುಟ್ಟಿಯ ಕತೆ. ಒಂದು ಊರಲ್ಲಿ ಒಂದು ಹುಡುಗಿ ಇದ್ಳು. ಅವಳ ಹೆಸರು ಪುಟ್ಟಿ ಅಂತ. ಆ ಪುಟ್ಟಿ ಶಾಲೆಗೆ ಹೋಗ್ತಾ ಇದ್ಳು. ಒಂದಿನ ಶಾಲೆಯಲ್ಲಿ ಇದ್ದಕ್ಕಿದ್ದಂಗೆ ರಜೆ ಕೊಟ್ಬಿಟ್ರು. ರಜೆ ಕೊಟ್ಬಿಟ್ಟು ಅವಳೇನು ಮಾಡಿದ್ಲು, ಮನೆಗೆ ಒಡಿ ಮನೆಗೆ ಬಂದ್ಲು. ಮನೆಗೆ ಬಂದು ಅವ್ರ ಮನೆಯಲ್ಲಿ ಒಂದು ಪುಟ್ಟ ಕರು ಇತ್ತು. ಆ ಕರು ಹತ್ರ ಆಟ ಆಡಬೇಕು ಅಂತ ಅವಳು ತುಂಬ ಆಸೆ. ಸರಿ, ಆ ಕರು ಹತ್ರಕ್ಕೆ ಓಡ್ ಬಂದಿದ್ದೇನೆ. ಕರುನ ಕರೆದು, ಬಾ ಕರು ಬಾ, ಹೊಲಕ್ಕೆ ಹೋಗೋಣ ಬಾ ಅಂತ ಕರೆದು. ಈ ಕರು ಇದೆಯಲ್ಲ, ಆ ಕರು ಏನು ಮಾಡ್ತು, ಜಂಬ ಮಾಡಿಕೊಂಡು ನಾನು ಬರಲ್ಲ ಅಂದು. ಪುಟ್ಟಿಗೆ ಬೇಸರ ಆಯಿತು. ಅವಳೇನು ಮಾಡಿದ್ಲು, ಬರಲ್ವಾ, ಮಾಡ್ತೀನಿ ತಾಡಿ ಅಂತ ಹೇಳಿ ಮುಂದೆ ಹೋದ್ಲು. ಅಲ್ಲಿ ಬಾಗ್ಲತ್ರ ನಾಯಿ ಮಲಗಿತ್ತು. ಆ ನಾಯಿನ ಕರೆದ್ಲು, ಬಾ ನಾಯಿ ಬಾ, ಕರುನ ಕಚ್ಚು ಬಾ ಅಂತ ಕರೆದ್ಲು. ನಾಯಿ ಮಿಣಿ ಅಂತ ಮುಖ ನೋಡ್ತಿತ್ತು. ಅದಕ್ಕೆ ಅವಳು ಹೇಳಿದ್ಲು, ಕರು ಹೊಲಕ್ಕೆ ಬರಲ್ವಂತೆ, ಬಾ ನಾಯಿ ಬಾ, ಕರುನ ಕಚ್ಚು ಬಾ ಅಂತ ಹೇಳ್ತು. ಆಗ ನಾಯಿ ಹೇಳ್ತು, ಸ್ವಲ್ಪ ಹೊತ್ತು ಹಂಗೆ ನೋಡ್ತು. ಆಮೇಲೆ ಹೇಳ್ತು, ಹೋ ನಾನು ಬರಲ್ಲ. ಹುಡುಗಿ ಬೇಸರ, ಯಾರು ಇಲ್ಲ ಆಟ ಆಡೋಕೆ ನನ್ನ ಜೊತೆ ಅಂತ. ಮಾಡ್ತೀನಿ ತಾಡಿ ನಿನ್ಗೂ ಅಂತ ಮುಂದೆ ಹೋದ್ಲು. ಅಲ್ಲಿ ಒಂದು ದೊಣ್ಣೆ ಬಿದ್ದಿತ್ತು. ಆ ದೊಣ್ಣೆನ ನೋಡಿ ದೊಣ್ಣೆನ ಕರೆದು, ಬಾ ದೊಣ್ಣೆ ಬಾ, ನಾಯಿನ ಚಚ್ಚು ಬಾ, ಕರು ಹೊಲಕ್ಕೆ ಬರಲ್ವಂತೆ, ನಾಯಿ ಕರುನ ಕಚ್ಚಲ್ವಂತೆ, ಬಾ ದೊಣ್ಣೆ ಬಾ, ನಾಯಿನ ಚೆಚ್ಚು ಬಾ ಅಂತ ಕರೆದು. ಆಗ ದೊಣ್ಣೆ ನಾನು ಬರಲ್ಲ ಅನ್ಕೊಂಡು ಹೊಟ್ಟೈತೆ ಮುಂದಕ್ಕೆ. ಅವಳಿಗೆ ಮತ್ತೆ ಬೇಸರ, ನೀನು ಬರಲ್ವಾ, ಮಾಡ್ತೀನಿ ತಾಡಿ ಅಂತ ಮುಂದೆ ಹೋದ್ರು. ಅಲ್ಲಿ ಬೆಂಕಿ ಉರಿತಾ ಇತ್ತು. ಆ ಬೆಂಕಿಗೆ ಹೇಳಿದ್ರು, ಬಾ ಬೆಂಕಿ ಬಾ, ದೊಣ್ಣೆನ ಸುಡು ಬಾ ಅಂತ. ಬೆಂಕಿ ಹೇಳ್ತು, ನಾನು ಬರಲ್ಲ. ಹೌದಾ, ಮಾಡ್ತೀನಿ ತಾಡಿ ಅಂತ ಅವಳಿಗೆ ಕೋಪ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮುಂದೆ ಹೋದ್ಲು. ಅಲ್ಲಿ ಒಂದು ಬಕೆಟಲ್ಲಿ ನೀರಿತ್ತು. ಆ ನೀರಿಗೆ ಹೇಳಿದ್ಲು, ಬಾ ನೀರು ಬಾ, ಬೆಂಕಿನ ಆರಿಸು ಬಾ ಅಂತ ಕರೆದು. ಆ ನೀರು ಕೇಳ್ತು, ಯಾಕೆ ಪುಟ್ಟಿ ಏನಾಯ್ತು ಅಂತ. ಆಗ ಹೇಳಿದ್ರು, ಕರು ಹೊಲಕ್ಕೆ ಬರಲ್ವಂತೆ, ನಾಯಿ ಕರುನ ಕಚ್ಚಲ್ವಂತೆ, ದೊಣ್ಣೆ ನಾಯಿನ ಚಚ್ಚಲ್ವಂತೆ, ಬಾ ಬೆಂಕಿ ಬಾ, ದೊಣ್ಣೆನ ಸುಡು ಬಾ ಅಂತ ಕರೆದ್ರು. ಬೆಂಕಿ ಬರ್ತಾ ಇಲ್ಲ, ಅದಕ್ಕೆ ನೀರು ಬಂದಿದ್ದೇನೆ, ಬೆಂಕಿನ ಆರಿಸು ಅಂತ ಕೇಳಿದ್ರು. ಆಗ ನೀರು ಹೇಳ್ತು, ನಾನು ಬರಲ್ಲ. ಹುಡುಗೆ ಮತ್ತೆ ಕೋಪ ಬಂತು. ಮುಂದೆ ಹೋದ್ಲು. ಅಲ್ಲಿ ಹಸು ಇತ್ತು. ಹಸುನ ಕರೆದ್ಲು, ಹಸು ಬಾ ಬಾ ಹಸು ಬಾ, ನೀರನ್ನ ಕುಡಿ ಬಾ ಅಂತ ಕರೆದ್ಲು. ಹಸು ಹೇಳ್ತು, ಬಾ ಬಾ, ನಾನು ಬರಲ್ಲಪ್ಪ ಅಂತ. ಇವಳಿಗೆ ಅಳು ಬರ್ತಾ ಇದೆ, ಕೋಪ ಬರ್ತಾ ಇದೆ. ಮತ್ತೇನು ಮಾಡಿದ್ಲು, ಬರಲ್ವಾ, ಮಾಡ್ತೀನಿ ತಾಡಿ ನಿನಗೆ ಅಂತ ಮುಂದೆ ಹೋದ್ಲು. ಅಲ್ಲಿ ಒಂದು ಹಗ್ಗ ಬಿದ್ದಿತ್ತು. ಹಗ್ಗದ ಹತ್ರ ಹೋಗಿ ಕೇಳಿದ್ಲು, ಬಾ ಹಗ್ಗ ಬಾ, ಹಸುನ ಕಟ್ಟಾಕು ಬಾ ಅಂತ ಕರೆದ್ಲು. ಅವಳು ಬಂದ್ಬಿಟ್ಟಿದೆ ಅವಳಿಗಾಗಲೇ. ಆಮೇಲೆ ಆ ಹಗ್ಗ ಹೇಳ್ತು, ನಾನು ಬರಲ್ಲ. ಅವಳಿಗೆ ದುಃಖ ಒತ್ತಿಸ್ಕೊಂಡು ಬರ್ತಾ ಇದೆ. ಬರಲ್ವಾ, ಮಾಡ್ತೀನಿ ತಾಡಿ ಅಂತ ಮುಂದೆ ಹೋದ್ಲು. ಮುಂದೆ ಹೋದರೆ ಅಲ್ಲಿ ಇಲಿ ಓಡಾಡ್ತಾ ಇತ್ತು. ಆ ಇಲಿ ನೋಡಿದ್ದೀರ ಅಲ್ವಾ, ಆ ಇಲಿ ಏನು ಮಾಡಿ, ಇಲಿನ ನೋಡ್ಬಿಟ್ಟು ಖುಷಿ ಆಗೋಯ್ತು. ಇಲಿ ಹತ್ರ ಓಡೋದು, ಬಾ ಇಲಿ ಬಾ, ಹಗನ ಕಡಿ ಬಾ. ಆ ಇಲಿ ನಾನು ಬರಲ್ಲಪ್ಪ, ನಾ ಬರಲ್ಲಪ್ಪ ಅಂತ ಮುಂದೆ ಕೊಟ್ಟೈತಿ. ಇವಳಿಗೆ ತುಂಬ ಅಳು ಬಂದ್ಬಿಟ್ಟಿದೆ. ಇವಾಗ ಯಾರನ್ನ ಕರೀಲಿ ಅಂತ ನೋಡ್ತಾ ಇದ್ದಾಳೆ. ಮುಂದೆ ಹೋಗ್ತಾಳೆ, ಅಲ್ಲೊಂದು ಬೆಕ್ಕು ಬರ್ತಾ ಇರುತ್ತೆ. ಆ ಬೆಕ್ಕನ್ನ ನೋಡಿ ಇವಳಿಗೆ ಅಳು ತಡ್ಕೊಳಕ್ಕಾಗಲ್ಲ. ಅಳು ಬೆಕ್ಕು ಬಾ ಬೆಕ್ಕು ಬಾ, ಇಲಿನ ಕಚ್ಚು ಬಾ ಅಂತ. ಆಗ ಬೆಕ್ಕಕ್ಕೆ ಪಾಪ ಅಯ್ಯೋ ಅನ್ನಿಸ್ಬಿಡ್ತು. ಬೆಕ್ಕು ಹೇಳ್ತು, ಯಾಕೆ ಪುಟ್ಟಿ ಏನಾಯ್ತು ಅಂತ. ಆಗ ಅವಳು ಹೇಳಿದ್ಲು,
ಕರು ಹೊಲಕ್ಕೆ ಬರಲ್ವಂತೆ, ನಾಯಿ ಕರುನ ಕಚ್ಚಲ್ವಂತೆ, ದೊಣ್ಣೆ ನಾಯಿನ ಚಚ್ಚಲ್ವಂತೆ, ಬೆಂಕಿ ದೊಣ್ಣೆನ ಆರ್ಸಲ್ವಂತೆ, ನೀರು ಬೆಂಕಿನ ಆರ್ಸಲ್ವಂತೆ, ಹಸು ನೀರನ್ನ ಕುಡಿಯಲ್ವಂತೆ, ಹಗ್ಗ ಹಸುನ ಕಟ್ಟಲ್ವಂತೆ, ಇಲಿ ಹಗ್ಗನ ಕಚ್ಚಲ್ವಂತೆ. ಬಾ ಬೆಕ್ಕು ಬಾ, ಇಲಿನ ತಿನ್ನು ಬಾ ಪಾಪ ಬೆಕ್ಕರಿಗೆ ಅಯ್ಯೋ ಅನ್ನಿಸ್ಬಿಡ್ತು. ಏನು ಮಾಡ್ತು ಗೊತ್ತಾ? ಆಯ್ತು ಪುಟ್ಟಿ ಅಳಬೇಡ, ನಾನು ಬರ್ತೀನಿ, ಆದರೆ ಒಂದು ಷರತ್ತು. ಏನು ಅಂತಂದರೆ ನನಗೆ ಒಂದು ಬಿಂದಿಗೆ ಹಾಲು ತಂದುಕೊಡು. ಅಷ್ಟೇ ತಾನೇ, ತರ್ತೀನಿ ಬಿಡು ಅಂತ ಮುಂದೆ ಹೋದ್ರು. ಅಲ್ಲಿ ಒಂದು ತಾತ ಹಸುನ ಕಟ್ಕೊಂಡಿದ್ದಂಥ ತಾತ ಇತ್ತು. ತಾತನ ಹತ್ರ ಹೋಗಿದ್ದೀನಿ. ತಾತನಿಗೆ ಈ ಕತೆ ಎಲ್ಲ ಹೇಳಿದ್ರು. ತಾತ ಏನು ಮಾಡ್ತು, ಅಯ್ಯೋ ಪಾಪ ಕೊಡ್ತೀನಿ ನಿನಗೆ, ಆದರೆ ನೀನು ನನ್ನ ಹಸುಗೆ ಒಂದು ಹಿಡಿ ಹುಲ್ಲನ್ನು ತಂದು ಕೊಡಬೇಕು ಅಂತ. ಸರಿ ಅಂತ ಅವಳಲ್ಲೊಂದು ಹೊಲ ಇತ್ತು, ಆ ಹೊಲದ ಹತ್ರಕ್ಕೆ ಹೋದ್ಲು. ಅಲ್ಲಿ ಒಂದಷ್ಟು ಹುಲ್ಲನ್ನ ಕಿತ್ಕೊಂಡು ಬಂದಿದ್ದೇನೆ, ತಾತು ಕೊಟ್ಲು. ತಾತ ಏನು ಮಾಡ್ತು, ಒಂದು ಬಿಂದಿಗೆ ಹಾಲನ್ನು ಕೊಡ್ತು. ಆ ಹಾಲನ್ನು ತಗೊಂಬಂದು ಬೆಕ್ಕಿ ಕೊಟ್ಲು. ಬೆಕ್ಕೆ ಹಾಲು ಕುಡಿತಿದ್ದಂಗೆ ಏನು ಮಾಡ್ತು ಗೊತ್ತಾ? ಏನು ಮಾಡ್ತು ಅಂತ ಹೇಳ? ಬೆಕ್ಕು ಇಲಿನ ಕಚ್ಚೋಕ್ಕೋಯ್ತು, ಇಲಿ ಹಗ್ಗನ ಕಚ್ಚೋಕ್ಕೋಯ್ತು, ಹಗ್ಗ ಹಸುನ ಕಟ್ಟೋಕ್ಕೋಯ್ತು, ಹಸು ನೀರನ್ನು ಕುಡಿಯೋಕ್ಕೋಯ್ತು, ನೀರು ಬೆಂಕಿನ ಆರ್ಸಕ್ಕೋಯ್ತು, ಬೆಂಕಿ ದೊಣ್ಣೆನ ಸುಡಕ್ಕೋಯ್ತು, ದೊಣ್ಣೆ ನಾಯಿನ ಚಚ್ಚಕ್ಕೋಯ್ತು, ನಾಯಿ ಕರುನ ಕಚ್ಚಕ್ಕೋಯ್ತು. ಕರು ಓಡ್ ಬಂದ್ಬಿಟ್ಟಿದ್ದೇನೆ ಪುಟ್ಟಿ ಹತ್ರ ನಿಂತ್ಕೊಂಡ್ಬಿಡ್ತು. ಬಾ ನಾವಿಬ್ರು ಆಟ ಆಡಕ್ಕೆ ಹೋಗೋಣ ಅಂತ. ಪುಟ್ಟಿಗೆ ತುಂಬ ಖುಷಿ ಆಯಿತು. ಆ ಕರುನ ತಬ್ಕೊಂಡು ಎತ್ಕೊಂಡು ಹೊಲದ ಹತ್ರ ಕೊಡೋಗ್ಬಿಟ್ಲು. ಈಗ ನೋಡಿ ಮಕ್ಕಳ, ನಿಮಗೆಲ್ಲ ರಜಾ ಬರ್ತಾ ಇದೆ ಅಲ್ವಾ? ಇವಾಗ ರಜದಲ್ಲಿ ನೀವೆಲ್ಲ ಆಟ ಆಡ್ಬೇಕಾದ್ರೆ ಪ್ರಾಣಿಗಳ ಜೊತೆ ಆಟ ಆಡ್ಬೇಕಾದ್ರೆ ಹುಷಾರಾಗಿರ್ಬೇಕು, ಆಯ್ತಾ? ಓಕೆ, ಬಾಯ್.